ಜುಲೈ 3ರಂದು ಬೆಂಗಳೂರಿನಲ್ಲಿ ಬೃಹತ್ ದಲಿತ ಜನಾಗ್ರಹ ಸಮಾವೇಶ. ಗದಗನಲ್ಲಿ ದಲಿತ ಸಂಘರ್ಷ ಸಮಿತಿ ಕರೆ. ರಾಜ್ಯದ ಶೋಷಿತ ಮತ್ತು ದಲಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆ ಹಾಗೂ ವಿವಿಧ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇದೇ ಬರುವ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಗದಗದ ಪತ್ರಿಕಾ ಭವನದಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯು ಈ ಒಂದು ಕುರಿತು ಮಾಹಿತಿ ನೀಡಿದ್ದು ಸಮಾವೇಶವನ್ನು ಯಶಸ್ವಿಗೊಳಿಸಲು ಕರೆ ನೀಡಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಬಾಲರಾಜ್ ಅರಬರ್, ಎಚ್.ಡಿ. ಪೂಜಾರ್ ಹಾಗೂ ಹನುಮಂತ ಚಲವಾದಿ ಅವರು ಮಾತನಾಡಿದರು. ಸರ್ಕಾರದ ದಲಿತ ವಿರೋಧಿ ಹಾಗೂ ಶೋಷಿತ ಸಮುದಾಯಗಳ ಮೇಲಿನ ನಿರುತ್ಸಾಹದ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ಜುಲೈ 3ರ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸಮಾವೇಶವಾಗಿ ದಲಿತ ಜನಾಗ್ರಹ ಸಮಾವೇಶ ನಡೆಯಲಿದೆ ಅಂತ ಪದಾಧಿಕಾರಿಗಳಿಗೆ ತಿಳಿಸಿದರು. ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಭೀಮ ನಮಸ್ಕಾರಗಳು. ಹಾಗೆ ಇವತ್ತು ನಮ್ಮೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ನಮ್ಮ ದಲಿತ ಹಿರಿಯ ಮುಖಂಡರು ಪ್ರೊಫೆಸರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಪಾಚಿಸ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ನಮ್ಮ ದಲಿತ ಇನ್ನೋರ್ವ ಹಿರಿಯ ಮುಖಂಡರು ನಮ್ಮ ಮುಂಡರಗಿ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಪೂಜಾರಿ ಸರ್ ನಮ್ಮೊಂದಿಗಿದ್ದಾರೆ. ನಾಗರಾಜ್ ಹೋಗಾವಿ ಅವರು ನಮ್ಮೊಂದಿಗಿದ್ದಾರೆ. ಮಲ್ಲಿಕಾರ್ಜುನ್ ಸಿಆರ್ಇ ಪೊಲೀಸ್ ಠಾಣೆಗಳಿಗೆ ಕರ್ತವ್ಯ ಬದ್ಧ ಅಧಿಕಾರಿ ಸಿಬ್ಬಂದಿ ಹಾಗೂ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಬಲವರ್ಧನೆ ಮಾಡಬೇಕು. ವಿಶೇಷ ಘಟಕ ಯೋಜನೆಯ ನಿಯಮ ಬಾಹಿರವಾಗಿ ಸಾರಿಗೆ ಇಲಾಖೆ ಸಿಬ್ಬಂದಿಗಳ ವೇತನಕ್ಕೆ ನೀಡಿರುವ 200 ಕೋಟಿಗೂ ಅಧಿಕ ಹಣವನ್ನು ತಕ್ಷಣವೇ ಮರು ವಸೂಲಿ ಮಾಡಬೇಕು ಮತ್ತು ಇದಕ್ಕೆ ಕಾರಣರಾದ ಹಣಕಾಸು ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ವಿಶೇಷ ಘಟಕ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಏಕಗವಾಕ್ಷಿ ನೀತಿಯನ್ನು ಜಾರಿಗೊಳಿಸಬೇಕು. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ SC/ST TSP ಹಣವನ್ನು ಪರಿಶಿಷ್ಟ ಜನಸಂಖ್ಯೆಗೆ ಅನುಗುಣವಾಗಿ ಮಾತ್ರ ಬಳಸಿಕೊಳ್ಳುವಂತೆ ವಿಶೇಷ ಘಟಕ ಯೋಜನೆಯಡಿ ಕಾಯ್ದೆಯ ಸೆಕ್ಷನ್ 7/2ಕ್ಕೆ ತಿದ್ದುಪಡಿ ತರಬೇಕು. ಪರಿಶಿಷ್ಟ ಜಾತಿಯ ಪ್ರತಿ ಭೂರಹಿತ ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಕನಿಷ್ಠ 2 ಎಕರೆ ಭೂಮಿಯನ್ನು ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಗದಗ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಇರುವ ಪ್ರಗತಿಪರ ಚಿಂತಕರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಸಂಘಟನೆ ಕರೆ ನೀಡಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಎಚ್.ಡಿ. ಪೂಜಾರ್, ಸತೀಶ್ ಪಾಸಿ, ನಾಗರಾಜ್ ಗೋಕಾವಿ, ಬಾಲರಾಜ್ ಅರ್ಬರ್, ಪೂಜಾ ಬೇವೂರು, ಹನುಮಂತ ಚಲವಾದಿ, ಚೇತನಾ ಬೆಟಗೇರಿ, ಮುತ್ತಪ್ಪ ಭಜಂತ್ರಿ, ಸಂತೋಷ್ ಬಣಕಾರ್, ಕೆಂಚಪ್ಪ ಮ್ಯಾಗೇರಿ, ಮಂಜುನಾಥ್ ಚಲವಾದಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ. ಸಂಚಾಲಕರು ಹೇಳಿದಂತೆ ದಿನಾಂಕ 3 ಜುಲೈ 2026ರಂದು ಶುಕ್ರವಾರ ಬೆಂಗಳೂರಿನಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ನಮ್ಮ ರಾಜ್ಯ ಸಮಿತಿ ಹಮ್ಮಿಕೊಳ್ಳಲಾಗಿದೆ. ಕಾರಣ ಇದರ ಉದ್ದೇಶ ಏನಂದರೆ ಭೂಮಿ, ವಸತಿ, ಬ್ಯಾಕ್ಲಾಗ್, ಉದ್ಯೋಗ, ನೇಮಕಾತಿ, ವಿಶೇಷ ಘಟಕ ಯೋಜನೆ, ಏಕಗವಾಕ್ಷಿ ನೀತಿಗಾಗಿ ಹಕ್ಕೊತ್ತಾಯ ಇದು ಪ್ರಮುಖ ಅಂಶಗಳು. ಈ ಒಳಗಾಗಿ ನಮ್ಮ ಕರ್ನಾಟಕದ ಅಂಬೇಡ್ಕರ್ ಎಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪರು 1970ರ ದಶಕದಲ್ಲಿ ಭದ್ರಾವತಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಆಗ ದಲಿತ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳನ್ನು ಖಂಡಿಸಿ ಅವರು ಪ್ರಪ್ರಥಮವಾಗಿ ನ್ಯಾಯಕ್ಕಾಗಿ ಒತ್ತಾಯಿಸಿ ಭದ್ರಾವತಿಯಲ್ಲಿ ಪೊಲೀಸ್ ಸ್ಟೇಷನ್ ಮೊರೆ ಹೋಗ್ತಾರೆ. ಅಲ್ಲಿ ಅವರಿಗೆ ಜಯ ಸಿಗ್ತತಿ. ಆಮೇಲೆ ಅನೇಕ ದಲಿತರು ಆ ಭಾಗದಲ್ಲಿ ಭೂಮಿಯನ್ನು ಸಾಗುವಳಿ ಮಾಡಿರ್ತಾರೆ. ಅವರಿಗೆ ಪಟ್ಟ ಬುಕ್ಕ ಸಿಕ್ಕಿರೋದಿಲ್ಲ. ಹಾಗಾಗಿ ಈ ಯಾರಿಗೆ ಭೂಮಿ ಇರೋದಿಲ್ಲ ಸರ್ಕಾರ ಕನಿಷ್ಠ ಒಂದು 2 ಎಕರೆ ಭೂಮಿಯನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಚಳವಳಿಯನ್ನು ಹಮ್ಮಿಕೊಳ್ತಾರೆ. ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ವಿರೋಧಿಸಿ ಏನು ಮೌಢ್ಯತೆಗಳಿಂದ ದೇವದಾಸಿ ಪದ್ಧತಿ ಆಗಿರ್ಬೋದು, ಬತ್ತಲೆ ಸೇವೆ ಆಗಿರ್ಬೋದು, ಇನ್ನಿತರ ಅನಿಷ್ಟ ಪದ್ಧತಿಗಳನ್ನು ಈ ಸಮಾಜದಿಂದ ದೂರೀಕರಿಸಬೇಕು ಅಂತೇಳಿ ರಾಜ್ಯದಲ್ಲೆಲ್ಲ ಹೋರಾಟ ಮಾಡಿ ಚಳವಳಿಯನ್ನು ಹುಟ್ಟಾಕಿದ್ರು. ಈ ಚಳವಳಿಯ ರಾಜ್ಯ ಸಂಚಾಲಕರಾಗಿ
ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅನ್ನುವಂಥ ಸಂಘಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾವಳ್ಳಿ ಶಂಕರ್ ಅವರು ಈ ಹಿಂದೆ ಸುಮಾರು 5 ಲಕ್ಷ ಜನರನ್ನ ಬೆಂಗಳೂರಲ್ಲಿ ಸೇರಿಸಿ ಬೃಹತ್ ಕಾರ್ಯಕ್ರಮವನ್ನು ರೂಪಿಸಿದ್ರು ಈ ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ. ಆವಾಗ ಕೆಲವು ಹಕ್ಕೊತ್ತಾಯಗಳನ್ನು ಸರ್ಕಾರದ ಗಮನಕ್ಕೆ ಅವರು ತಂದರು. ಕೆಲವೊಂದು ಯೋಜನೆಗಳು ಸರ್ಕಾರ ಕೈಗೆತ್ತಿಕೊಂಡು, ಉದಾಹರಣೆ ವಸತಿ ಶಾಲೆ ಅಂತೇಳಿ ನಮ್ಮ ಬೇಡಿಕೆ ಆಗಿತ್ತು. ಗಂಡ ಬೇಡ ಕಂಡ ಬೇಡ ವಸತಿ ಶಾಲೆ ಬೇಕು ಅಂತ ಹೇಳಿ ನಾವು ಎಲ್ಲೆಲ್ಲಿ ಸರಾಯದ ಅಂಗಡಿಗಳು ಎಲ್ಲೆಲ್ಲಿ ಬ್ರಾಂಡಿ ಅಂಗಡಿಗಳು ಇರ್ತಾವೋ ಅಲ್ಲಿ ಹೋಗಿ ಗೋಡೆ ಬರಿತಿದ್ವಿ ನಾವು. ಆ ಹಿನ್ನೆಲೆ ಒಳಗ ಈಗ ವಸತಿ ಶಾಲೆಗಳನ್ನ ಸರ್ಕಾರ ಅಲ್ಲಲ್ಲಿ ಪ್ರಾರಂಭ ಮಾಡಿದ್ದು ಸಂತೋಷ. ಆ ಶ್ರೇಯಸ್ಸು ಸಿದ್ದರಾಮಯ್ಯರಿಗೆ ಸಿಗಬೇಕು ಅಂತೇಳಿ ನಾವು ಕೂಡ ಬಯಸ್ತೀವಿ. ಮುಂದೆ ಆ ವಸತಿ ಶಾಲೆಗಳು ತೆರೆದ ಮೇಲೆ ಇನ್ನೂ ಕೆಲವೊಂದು ಮಂಡಲಕ್ಕೊಂದೊಂದು ತಾಲೂಕಿಗೊಂದೊಂದು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ಕೂಗು ನಮ್ಮದಾಗಿದೆ. ಇದ್ದಂಥ ವಸತಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಬೆಳೆಸ್ಕೊಡ್ಬೇಕು ಅನ್ನುವಂಥ ಒಂದು ಕೂಗು ನಮ್ಮದಾಗಿದೆ. ಆಮೇಲೆ ವಿಶೇಷ ಘಟಕ ಯೋಜನೆ ಅಂದ್ರೆ ಏನಪ್ಪಾ ಅಂದ್ರೆ, ಸರ್ಕಾರ ಏನು ಈ ಪರಿಶಿಷ್ಟ ಜಾತಿ ಜನಾಂಗ ಪರಿಶಿಷ್ಟ ವರ್ಗದ ಜನಾಂಗ ಇವರು ಬಡತನದ ರೇಖೆಯ ಕೆಳಭಾಗದಲ್ಲಿ 42% ಅದಾರ. ಇನ್ನ ಈ ವರ್ಗವನ್ನ ಮೇಲಕ್ಕೆತ್ತಬೇಕು ಅನ್ನುವಂಥ ಹಿನ್ನೆಲೆ ಒಳಗ ಕೆಲವೊಂದು ಸರ್ಕಾರ ಯೋಜನೆಗಳನ್ನ ಜಾರಿ ತಂತು. ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ ವಿಶೇಷ ಘಟಕ ಯೋಜನೆ. ಈ ಯೋಜನೆಯಿಂದ ಸಾಲ ತಗೊಂಡ್ರೆ 60% ಫ್ರೀ. 100 ರೂಪಾಯಿ ಸಾಲ ಕೊಟ್ರೆ ಅದರಲ್ಲಿ 60 ರೂಪಾಯಿ ಫ್ರೀ. 40 ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ, ಅಣ್ಣ ಮಾವಳ್ಳಿ ಶಂಕರ್ ಅವರ ಹೋರಾಟಕ್ಕೆ